ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದೇ ₹1 ಖರ್ಚು ಮಾಡಿದೆ ಮನೆಯಲ್ಲೇ ಹೇಗೆ ಐಬ್ರೋಸು, ಅಪ್ಪರ್ ಲಿಪ್ಸು, ಚಿನ್ನು ಎಲ್ಲದನ್ನು ಥ್ರೆಡಿಂಗ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ನಿಮಗೆ ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ನಿಮಗೆ ಗೊತ್ತಾ, ನಾನು ಐಬ್ರೋಸ್ ಮಾಡಿಸಿ ಇಲ್ಲ ಅಂದ್ರೂ ಒಂದು 5 ವರ್ಷದ ಮೇಲಾಗಿದೆ. ಆದರೂ ನೋಡಿ, ನನ್ನ ಐಬ್ರೋ ಶೇಪು ಚೆನ್ನಾಗೇ ಇದೆ ಅಲ್ವಾ. ನಾನು ಯಾವುದೋ ಒಂದು ಪಾರ್ಲರ್ಗೆ ಹೋಗಿ ಮಾಡಿಸಿದ್ದೀನಿ, ಯಾವುದೋ ಒಂದು ಪಾರ್ಲರಲ್ಲಿ ಅನ್ನೋ ಥರ ಕಾಣಿಸುತ್ತೆ. ಬಟ್ ಇದನ್ನೆಲ್ಲ ನಾನು ಮನೆಯಲ್ಲೇ ಸೆಲ್ಫ್ ಗ್ರೂಮಿಂಗ್ ಅಂತ ಒಂದು 15 days ಒನ್ಸು 2 ನಿಮಿಷ ತಪ್ಪಿದ್ರೆ 5 ನಿಮಿಷ ಅಷ್ಟೇ ತೊಗೊಳ್ಳೋದು, ಆಯಿತಾ. ಪಟ್ ಅಂತ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಅದು ನನಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೊ ನಾನು ಹೇಗೆ ಮಾಡ್ಕೊಳ್ತೀನಿ ಆ ಟೆಕ್ನಿಕನ್ನು ನಿಮಗೂ ತಿಳಿಸ್ಕೊಡ್ತೀನಿ. ಸೊ ನಿಮಗೂ ಯೂಸ್ ಆಗುತ್ತೆ. ಒಂದು ₹50-60 ಎಲ್ಲ ಖರ್ಚು ಮಾಡಿ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದು ಬಂದು ನೀವೇ ಮಾಡ್ಕೊಬಹುದಲ್ವಾ. ಸೊ ಅದಕ್ಕೆಲ್ಲ ಏನೇನು ಬೇಕು ಬೇಸಿಕ್ಸ್ ಅಂತ ತೋರಿಸ್ತೀನಿ, ಆಯಿತಾ. ಇದಕ್ಕೆ ನಿಮಗೆ ಪ್ರೊಫೆಷನಲ್ ಆಗಿರೋ ಥ್ರೆಡ್ ಏನೂ ಬೇಕಾಗಿಲ್ಲ. ಮನೆಯಲ್ಲಿ ಈ ಹೊಲಿಗೆ ಮೆಷಿನ್ದು ಬರುತ್ತಲ್ವ ಥ್ರೆಡ್ಡು, ಅದನ್ನಾರು ಯೂಸ್ ಮಾಡ್ಬೋದು, ಏನೂ ಆಗೋದಿಲ್ಲ. ಇಲ್ಲಾಂದರೆ ಪಾರ್ಲರಲ್ಲಿ ನಿಮಗೆ ಒಂದು ₹20-30 ಐಬ್ರೋ ಮಾಡೋ ಥ್ರೆಡ್ಡೇ ಸಿಗುತ್ತೆ, ಅದನ್ನಾರು ಯೂಸ್ ಮಾಡ್ಬೋದು. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು. ಇದು ಬಟ್ಟೆ ಹೊಲಿಯೋ ಮೆಷಿನ್ ಇರುತ್ತಲ್ಲ, ಆ ಥ್ರೆಡ್ಡನ್ನೇ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಚೆನ್ನಾಗಿದೆ. ಓಕೆ, ಸೊ ಈ ಥರ ಒಂದು ಥ್ರೆಡ್ ಬೇಕು. ಅದಾದಮೇಲೆ ನಿಮ್ಮ ಕೂದಲಿರುತ್ತಲ್ವ, ನಿಮ್ಮ ಐಬ್ರೋಸನ್ನು ಕೂಮ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಒಂದು ಸ್ಪೂಲಿ ಬೇಕಾಗತ್ತೆ. ಓಕೆ, ಸ್ಪೂಲಿ ಇಲ್ಲ ಅಂದ್ರೂ ಇಟ್ಸ್ ಓಕೆ, ಕೈಯಲ್ಲೇ ಈ ರೀತಿ ಮಾಡ್ಕೋಬೋದು, ಇದ್ರೆ ಇನ್ನೂ ಒಳ್ಳೆಯದು. ಅದಾದಮೇಲೆ ನಿಮ್ಮ ಮನೇಲಿ ಎಷ್ಟು ಪುಟಾಣಿದಾಗುತ್ತೆ ಅಷ್ಟು ಪುಟಾಣಿದು ಒಂದು ಸಿಸರ್ ಇದ್ದರೆ ತೊಗೊಳ್ಳಿ. ತುಂಬ ದೊಡ್ಡದೆಲ್ಲ ತೊಗೊಳಕ್ಕೆ ಹೋಗಬೇಡಿ, ಬಟ್ಟೆ ಕಟ್ ಮಾಡೋದೆಲ್ಲ. ಇಲ್ಲಿ ನನ್ನ ಹತ್ರ ಇಲ್ಲಿ ನೋಡಿ, ಈ ಥರದ್ದು ಒಂದು ಪುಟಾಣಿದು, ಇದು ಐಬ್ರೋನ ಕಟ್ ಮಾಡುವಂತಹ ಸಿಸರೇ ಇದು. ಈ ಥರದೊಂದು ಚಿಕ್ಕದೊಂದು ಸಿಸರ್ ಇದೆ. ಓಕೆ, ಸೊ ಇವಾಗ ಹೇಗೆ ಮಾಡೋದಂತ ನೋಡೋಣ. ಸೊ ಈ ಥರದ್ದು ಒಂದು ತಗೊಳ್ಳಿ, ಥ್ರೆಡ್ ತೊಗೊಂಡಾದ್ಮೇಲೆ ಇಲ್ಲಿ ಎಂಡ್ ಇರುತ್ತಲ್ವಾ, ಕಾಣಿಸ್ತಿದೆನಾ. ಸೊ ಈ ಎಂಡನ್ನು ಏನು ಮಾಡಿ ಅಂದರೆ, ಈ ಬೆರಳಿದೆ ಅಲ್ಲ, 4 ಫಿಂಗರ್ ಇದೆಯಲ್ಲ, ಇದಕ್ಕೆ ಈ ಎಂಡನ್ನು ಒಂದು 4-5 ಸಲ ಈ ರೀತಿ ಸುತ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ, ಈ ರೀತಿ ಸುತ್ಕೊಂಡಾಯ್ತಾ. ಈ ಸುತ್ಕೊಂಡಾದ್ಮೇಲೆ ಲೆಫ್ಟ್ ಹ್ಯಾಂಡ್ಗೆ ಈ ಒಂದು ಥ್ರೆಡನ್ನು ಪಾಸ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಈ ರೀತಿಯಾಗಿ ಇಟ್ಕೊಂಡ್ರೆ ಈ ರೀತಿ ಬರುತ್ತೆ. ಓಕೆ, ನೋಡಿ, ಇದಕ್ಕೆ ಸುತ್ಕೊಂಡಿದ್ದೀನಿ, ಈ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಇವಾಗ ಏನು ಮಾಡಿ ಅಂದರೆ, ಈ 3 ಬೆರಳುಗಳನ್ನ ಈ ಒಂದು ಥ್ರೆಡ್ಗೆ ಓಕೆ ಸೇರಿಸ್ಕೊಂಡ್ಬಿಟ್ಟು ಒಂದು 10-15 ಟೈಮ್ಸ್ ರೌಂಡ್ ಮಾಡ್ಕೊಳ್ಳಿ. 1 2 3 4 5 6 7 8 9 10 11 12 13 14 15. ಓಕೆ, ಈ ಥರ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಆರಾಮಾಗಿ ಮಾಡ್ಬೋದು. ಓಕೆ, ಈ ಥರ ಅನಿಸುತ್ತೆ. ಸೊ ಈ ಥರ ಆದಮೇಲೆ ಇವಾಗ ಥ್ರೆಡ್ ಮಾಡೋಕ್ಕೆ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲಂತೂ ತುಂಬ ಶೆಕೆ ಆಗ್ತಿದೆ, ನಾನಂತೂ ಸಕ್ಕ ಸ್ವೆಟ್ ಆಗ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ಐಬ್ರೋಸನ್ನು ಒಂದು 15 days ಮುಂಚೆನೇ ಮಾಡ್ಕೊಂಡಿದ್ದೆ, ಅದಕ್ಕಿಂತ ಬೆಳೆದಿಲ್ಲ, ಆದರೂ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಫಸ್ಟು ನಿಮ್ಮ ಐಬ್ರೋಸನ್ನು ಈ ರೀತಿಯಾಗಿ ಕೂಮ್ ಮಾಡ್ಕೊಳ್ಳಿ. ಓಕೆ, ಸಖತ್ತು ಶೆಕೆ ಆಗ್ತಾ ಇದೆ. ಸೊ ಆದಮೇಲೆ ಇದನ್ನು ತೊಗೊಂಬಿಟ್ಟು ನೀವೇನು ಮಾಡಬೇಕಂದ್ರೆ, ಇಲ್ಲಿ ಸೇರಿಸ್ಕೊಳ್ಳಿ. ಓಕೆ, ಈ ರೀತಿ ಸೇರಿಸ್ಕೊಂಡು ಇದನ್ನು ಈ ರೀತಿ ಎಳೀರಿ. ಓಕೆ, ಕಾಣಿಸ್ತಿದೆನಾ, ಇಲ್ಲೇ ಈ ರೀತಿ ಸೇರಿಸ್ಕೊಂಡು ಇದೇನಿದೆ ಅಲ್ವಾ ನಿಮ್ಮ 4 ಫಿಂಗರ್, ಇದನ್ನು ಈ ರೀತಿ ಎಳೆದ್ರೆ ಈ ರೀತಿಯಾಗಿ ಬರುತ್ತೆ. ಓಕೆ, ಆವಾಗ ಕೂದಲೇನಾಗುತ್ತೆ, ನಿಮ್ದು ಏನಾದರೂ ಇದ್ರೆ ಅದು ಸಿಕ್ಕಾಕೊಂಡಿರೋದು ಕಟ್ಟಾಗತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾ ಹೋಗಿ, ಆಯಿತಾ. ಹರಿ ಏನಿಲ್ಲ, ಅರ್ಜೆಂಟ್ ಏನಿಲ್ಲ, ನಿಧಾನ, ಎಷ್ಟು ನಿಧಾನ ಆಗುತ್ತೆ ಅಷ್ಟು ನಿಧಾನಕ್ಕೆ ಮಾಡ್ತಾ ಬನ್ನಿ. ಫ್ರೆಂಡ್ಸ್, ನಂದು ಆಲ್ರೆಡಿ ನಾನು ಐಬ್ರೋಸ್ ಮಾಡ್ಕೊಂಡಿದ್ದೆ ಅಲ್ವಾ ಈ ಥರ. ಸೊ ಅದಕ್ಕೋಸ್ಕರ ನನಗೆ ಜಾಸ್ತಿ ಕೂದಲು ಬೆಳೆದಿಲ್ಲ. ಸೊ ಬೆಳೆದಿದ್ದರೆ ಆರಾಮಾಗಿ ಕಾಣಿಸ್ತಿತ್ತು ನಿಮಗೆ. ಇನ್ನು ನಾನು ಈಗೇನು ಮಾಡ್ತೀನಿ, ಇದಿದೆ ಅಲ್ಲ, ಈ ರೀತಿ ಇದರಲ್ಲೇ ಈ ಥರ ಕೂಮ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇಲ್ಲಿಗೆ ಸೇರಿಸ್ಕೋತೀನಿ. ಓಕೆ, ನನ್ನ ಕೈದು ಮೂಮೆಂಟನ್ನು ನೋಡ್ತಾ ಬನ್ನಿ, ಹೇಗೆ ಮಾಡ್ತಾ ಇದ್ದೀನಂತ. ಈಗ ಸೇರಿಸ್ಕೊಳ್ಳಿ. ಈಗ ಐಬ್ರೋಸ್ ಹತ್ತಿರ ಬಂದಾಗ ಸ್ವಲ್ಪ ಹುಷಾರು. ಓಕೆ, ಈ ರೀತಿ ಕೂಮ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊಂಡು ಈ ಥರ
ಈ ರೀತಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಂದು ಆಲ್ಮೋಸ್ಟ್ ನಂದು ಐಬ್ರೋಸ್ ನಾನು ಮಾಡ್ಕೊಂಡಿರೋದ್ರಿಂದ ಕೂದಲಿಲ್ಲ. ಇವಾಗ ಈ ಕಡೆಗೂ ಏನಾದರೂ ಚಿಕ್ಕದ ಪುಟಾಣಿ ಇರುತ್ತಲ್ವಾ, ಅದನ್ನು ತೋರಿಸ್ತೀನಿ. ಓಕೆ, ಈ ಸೈಡ್ ಹೇಗೆ ಮಾಡೋದು, ಇದನ್ನು ಹೀಗೆ ಸ್ಕಿನ್ನಿಗೆ ಟಚ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಹತ್ರಕ್ಕೆ ಇಟ್ಕೊಳ್ಳಿ. ಯಾವ ಶೇಪಲ್ಲಿ ಅದು ಹೋಗಬೇಕು ಆ ಶೇಪಿಗೆ ಇಟ್ಕೊಳ್ಳಿ. ಇಟ್ಕೊಂಡು ಇದನ್ನೇನು ಮಾಡಬೇಕು, ಈ ರೀತಿಯಾಗಿ ಎಕ್ಸ್ಪ್ಯಾಂಡ್ ಮಾಡಿ. ನಾನು ಬಲಗಡೆ ಕೈನ ಅಬ್ಸರ್ವ್ ಮಾಡಿ ಹೇಗೆ ಮಾಡ್ತಿದ್ದೀನಂತ, ಈ ಥರ ಇದನ್ನು ಈ ಥರ ಡೌನ್ ವರ್ಡ್ಸಿಗೆ ಹಿಂಗೆ ಮಾಡ್ಕೊಳ್ಳಿ. ಆಯಿತಾ, ನೋಡ್ಕೊಳ್ಳಿ ಎಲ್ಲಿಲ್ಲ ಅಂತ. ಫ್ರೆಂಡ್ಸ್, ನಾನು ಕ್ಯಾಮ್ರಾದಲ್ಲಿ ನೋಡ್ಕೊಂಡು ಮಾಡ್ತಿದ್ದೀನಲ್ಲ, ನನಗೆ ಕಷ್ಟ ಆಗ್ತಿದೆ. ನೀವು ನಿಮ್ಮ ಮನೆ ಕನ್ನಡಿ ಇರುತ್ತಲ್ವಾ, ಮಿರರ್ ಮುಂದೆ ನಿಂತ್ಕೊಂಡು ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ಳಿ ಸ್ಕಿನ್ ಹತ್ರಕ್ಕೆ, ನಿಧಾನಕ್ಕೆ ಈ ರೀತಿ ಎಳೀರಿ. ಓಕೆ, ಈ ಥರ ಇವಾಗ ಮತ್ತೆ ಕೆಳಗಡೆ ಮಾಡೋಣ. ಇಲ್ಲಿ ನೋಡಿ, ಒಂದು ಸಲ ಹಿಂಗೆ ಮಾಡ್ಕೋತೀನಿ ಥ್ರೆಡ್ಡಲ್ಲಿ. ಹಿಂಗೆ ಮಾಡ್ಕೊಬಿಟ್ಟು ಈ ರೀತಿಯಾಗಿ ಈ ಆ್ಯಂಗಲಲ್ಲಿ ಬರಬೇಕಲ್ವ ಥ್ರೆಡ್ಡು, ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಹಿಂಗೆ ನಿಧಾನಕ್ಕೆ ಎಕ್ಸ್ಪೆಂಡ್ ಮಾಡಿ. ನೋಡಿ, ನಾನು ಬಲಗಡೆ ಕೈಗೆ ಮಾಡ್ತಿದ್ದೀನಿ. ಈ ರೀತಿಯಾಗಿ ಮಾಡಿ ಇಲ್ಲಿ ಸೇರಿಸ್ಕೊಳ್ಳಿ. ಇಲ್ಲೆಲ್ಲ ಹುಷಾರು, ಒಂದು ಸ್ವಲ್ಪ ಒಂಚೂರು. ಆಯಿತಾ, ನಿಮ್ಗೆ ಏನಾದ್ರು ಕೂದಲು ಸಿಕ್ಕಾಕೊಂಡ್ಬಿಟ್ಟಿದೆ ಅಂದರೆ ಹಿಂಗೆ ಈ ಥರ ಎಳಿಲಿಕ್ಕೆ ಹೋಗ್ಬೇಡಿ. ಆಯಿತಾ, ನಿಧಾನಕ್ಕೆ ಬಿಡಿಸ್ಕೋಬೇಕು. ಓಕೆ, ಫಸ್ಟ್ ಟೈಮ್ ಮಾಡ್ತಿದ್ರೆ ಒಂದು 3-4 ಸಲ ಟೈಮ್ ತೊಗೊಳುತ್ತೆ. ಇವಾಗ ನಾನು ಎಷ್ಟು ಪಂಟಾಗ್ಬಿಟ್ಟಿದ್ದೀನಿ ಅಂದರೆ ಕಣ್ಣು ಮುಚ್ಕೊಂಡು ಬೇಕಾದ್ರೆ ನಾನು ಐಬ್ರೋಸ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟು ನನಗೆ ಇವಾಗ ಗೊತ್ತಾಗಿದೆ. ಸೊ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಅಷ್ಟೇ. ಮತ್ತೆ ಇಲ್ಲೂ ಕೂಡ ಬೆಳೆದಿರುತ್ತಲ್ವ, ಅದನ್ನು ನೋಡಿ ಕಣ್ಣು ಮುಚ್ಕೊಂಡು ಕೂಡ ಹಿಂಗೆ ಮಾಡ್ಕೊಬೋದು. ಇಲ್ಲಿ ನಿಮ್ಮ ಹಣೆ ಮೇಲೂ ಕೂಡ ಎಕ್ಸ್ಟ್ರಾ ಬೆಳೆದಿರುತ್ತಲ್ವಾ, ಅದನ್ನು ಕೂಡ ಹೋಗಿಸ್ಕೋಬೋದು ಈ ಥರ. ಇದು ಐಬ್ರೋಸ್ ಆಯಿತು. ಇನ್ನು ಅಪ್ಪರ್ ಲಿಪ್ಸ್ ಮಾಡೋದು ಹೇಗೆ? ಅಪ್ಪರ್ ಲಿಪ್ಸ್ ಮಾಡೋದಂತೂ ತುಂಬಾ ಸುಲಭ. ಐಬ್ರೋಸ್ಗಿನ್ನ ಇನ್ನೂ ಸುಲಭ. ಹೇಗೆ ಗೊತ್ತಾ? ಸೇಮ್ ಮೆಥಡು. ಜಾಸ್ತಿ ಈಗ ಇಲ್ಲೆಲ್ಲ ಕೂದಲು ಬೆಳೆದಿದೆ ಅಂದ್ಕೊಳ್ಳಿ, ಏನು ಮಾಡಿ ಅಂದರೆ ಸ್ವಲ್ಪ ಪೌಡರ್ ಇದ್ದರೆ ಪೌಡರ್ ಹಚ್ಕೊಳ್ಳಿ. ನಾನು ಎಷ್ಟು ಸ್ವೆಟ್ ಆಗ್ತಿದ್ದೀನಿ ನೋಡಿ, ಈ ಥರ ಸ್ವೆಟ್ ಆಗ್ತಿದ್ರೆ ಕೂದಲು ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಪೌಡರ್ ಇದ್ದರೆ ಪೌಡರ್ ಹಚ್ಕೊಳ್ಳಿ. ಈಗ ನಾನು ಪೌಡರ್ ಹಚ್ಕೋತಾ ಇಲ್ಲ, ಬಿಕಾಸ್ ವೀಡಿಯೋಗೆ ಮಾಡ್ತಿರೋದಲ್ವಾ. ಸೊ ಹೀಗೆ ಈ ಥರ ಬಾಯಿಂದಲ್ಲಿ ಈ ಥರ ಟಂಗಿಂದ ಇಲ್ಲಿಗೆ ಈ ಥರ ಸ್ವಲ್ಪ ಇದು ಸಪೋರ್ಟ್ ಕೊಟ್ಕೊಳ್ಳಿ. ಈ ಥರ ಫ್ರೆಂಡ್ಸ್, ನೋಡಿದ್ರಿ ಎಲ್ಲ ಯಾವ ರೀತಿ ಮಾಡೋದು ಅಂತ. ಈ ಥರ ಮನೆಯಲ್ಲಿ ಮಾಡಿಕೊಂಡ್ರೆ ಪಾರ್ಲರ್ಗೆ ಹೋಗಿ 50 ರೂಪಾಯಿ 60 ರೂಪಾಯಿ ಕೂಡ ಅವಶ್ಯಕತೆನೇ ಇಲ್ಲ. ಯಾವಾಗ ಬೇಕಾವಾಗ ನೀವೇ ಮನೆಯಲ್ಲಿ ಸ್ವಂತ ಮಾಡ್ಕೊಬೋದು. ಈ ಥರ ಥ್ರೆಡಿಂಗ್ನ ನೀವು ಅಪ್ಪರ್ ಲಿಪ್ಪಿಗೆ ಮಾಡ್ಕೋಬೋದು, ಐಬ್ರೋಸಿಗೆ ಮಾಡ್ಕೋಬೋದು, ಮತ್ತು ಕೆಲವ್ರಿಗೆ ಇಲ್ಲೆಲ್ಲ ಚಿನ್ನಲ್ಲೆಲ್ಲ ಕೂದಲು ಬೆಳೆದಿರುತ್ತಲ್ವ ಅವರು ಮಾಡ್ಕೊಬೋದು. ನನಗೆ ಕೂದಲೇನು ಇಲ್ಲಿ ಅಷ್ಟಿಲ್ಲ, ಸೊ ಅದಕ್ಕೆ ನಾನು ಐಬ್ರೋಸ್ ಮಾಡಲ್ಲ. ಮತ್ತು ನನಗೆ ಸೈಡ್ ಲಾಕಲ್ಲಿ ಒಂದು ಚೂರು ಕೂದಲಿದೆ ಆಯಿತಾ, ಇದ್ರೂ ನಾನು ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಇಟ್ಸ್ ಓಕೆ, ಮನುಷ್ಯ ಆದಮೇಲೆ ಕೂದಲು ಇದ್ದೇ ಇರುತ್ತಲ್ವಾ. ಸೊ ನಾನು ಇಲ್ಲಿ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಕೂದಲು ಬೆಳೆಯೋದೇ ಇಲ್ಲ. ನಾನು ಯಾವಾಗಲೂ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಐಬ್ರೋಸು ಮತ್ತು ಅಪ್ಪರ್ ಲಿಪ್ಪನ್ನು ಯಾವಾಗಲೂ ಮಾಡ್ಕೊಳ್ತೀನಿ. ಸೊ ಇವಾಗ ಕೂಮ್ ಮಾಡಿಬಿಡೋಣ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಮಾಡ್ಕೊಬಹುದಂತ. ಈ ಮೆಥಡನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ತಿಳಿಸ್ಕೊಡೋದಕ್ಕೆ ಮರಿಬೇಡಿ. ನೀವು ಫಸ್ಟ್ ಟೈಮ್ ಆಗಿದ್ರೆ ನಾನು ಮುಂಚೆನೇ ಹೇಳ್ದಂಗೆ ಸ್ವಲ್ಪ ನಿಧಾನಕ್ಕೆ ಮಾಡಿ ಆಯಿತಾ. ಸುಮ್ಮನೆ ಎಕ್ಸ್ಟ್ರಾಸನ್ನು ತೆಗಿತಾ ಬನ್ನಿ, ಆಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಆರಾಮಾಗಿ ನೀವು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.